ಬೆಳ್ಳೂರು ಅಂತ ಹೆಸರು ಬಂದಿದ್ದೆ, ಕೊಕ್ಕರೆಗಳು ಬರ್ತಿದ್ವು, ಪಕ್ಷಿಗಳು ಬರ್ತಿದ್ವು. ಹೌದೌದು. ಆದ್ರೆ ಇತ್ತೀಚೆಗೆ ಆ ಹೆಸರು ಬದಲಾಗ್ಬಿಡ್ತದ ಅನ್ನೋ ಆತಂಕ ಶುರು. ಆತಂಕ ನಮ್ಮಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಯಾಕೆಂದರೆ ಕಾರಣ ಇಲ್ಲಿ ಪಕ್ಷಿಗಳು ಮೊದಲಿಗೆ ಈ ಹೋಲಿಕೆ ಮಾಡ್ಕೊಂಡ್ರೆ ಇನ್ನು ಕೆಲವಾರು ವರ್ಷಗಳಲ್ಲಿ ನೀವು ಹೇಳೋ ಈ ಕೊಕ್ಕರೆ ಅನ್ನೋದು ಮಾಯ ಆಗ್ಬಿಟ್ಟು ಬರೀ ಬೆಳ್ಳೂರು ಉಳ್ಕೋಬೋದು ಅಂತ ಜನಗಳಲ್ಲಿ ಒಂದು, ಯಾಕೆಂದ್ರೆ ಅದು ಸಿಚುಯೇಷನು ಆ ಥರ ಗೊತ್ತಾಗ್ತಾ ಇದೆ. ಮೊದ್ಲು ಹೆಂಗ್ ಬರ್ತಿದ್ವು ನೀವು ನೋಡಿ? ಮೊದಲು ಸುಮಾರು ನಾವು ಚಿಕ್ಕಂದಿನಲ್ಲಿ ಕಳೆದ್ರೆ ಒಂದು 5 ವರ್ಷ ಹಿಂದೆ ಸುಮಾರು ಪೆಲಿಕನ್ ಅನ್ನೋದು ಒಂದು 500-600 ಬರ್ತಾಯಿತ್ತು. ಈಗ ಎಣಿಸ್ಕೊಂಡ್ರೆ ಈ ಸಾರಿ ಒಂದು 100-105 ಕೂಡು 110 ಕೂಡು ಇದೆ ಅಷ್ಟೇ. ತುಂಬ ಪ್ರತಿ ವರ್ಷ ಅದು ಅದು ಸ್ಟಾರ್ಕ್ ಅನ್ನೋದು ಅಂದರೆ ಬಣ್ಣದ ಕೊಕ್ಕರೆ, ಅದು 2000ರಿಂದ 2500 ಬರ್ತಾಯಿತ್ತು. ಅದೇನೋ ಇದ್ರಲ್ಲಿ ಪರವಾಗಿಲ್ಲ, ಸುಮಾರು ಬರ್ತಾಯಿದೆ. ಅದು ಸಣ್ಣ ಪುಟ್ಟ ಮರಗಳನ್ನೆಲ್ಲ ಆಶ್ರಯ ಮಾಡ್ತದೆ. ಈ ಪೆಲಿಕನ್ ಅನ್ನೋದಕ್ಕೆ ಅದು ದಪ್ಪ ಒಂದು 7 kg 8 kg ತೂಗುತ್ತೆ. ಆಮೇಲೆ ವಿಂಗ್ ಸ್ಪ್ಯಾನು 8 ಫೀಟು ಆದ್ರಿಂದ ಅದು ದೊಡ್ಡ ದೊಡ್ಡ ಮರಗಳನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಇದರ ದೊಡ್ಡ ಮರಗಳೆಲ್ಲ ಇತ್ತೀಚಿನ ದಿನಗಳಲ್ಲಿ ಹಾಳಾಗ್ತಾ ಇದೆ, ಅಂದರೆ ತುಂಬ ಕಡಿಮೆ ಆಗ್ತಾ ಇದೆ. ಕೆಲವು ಇದು ಜಾಸ್ತಿ ಮೀನು ತಿಂತದಲ್ಲ, ಆದ್ದರಿಂದ ಮರಗಳು ಬೇಗ ಹಾಳಾಗುತ್ತೆ. ಕೆಲವು ಜನಸಂಖ್ಯೆ ಜಾಸ್ತಿ ಆದಂತೆ ಮರಗಳನ್ನು ಕಡಿದು ಇದು ಮಾಡ್ತಾ ಇದ್ದಾರೆ, ಅದರಿಂದ ಪಕ್ಷಿಗಳು ಬರೋದು ಕಡಿಮೆ ಆಗ್ತಾ ಇದೆ ಸರ್. ಮೊದಲು ಅಂದರೆ ಸಂಬಂಧ ಚೆನ್ನಾಗಿತ್ತು ಅನ್ಸುತ್ತೆ. ತುಂಬ ಇದು ಹೇಗೆ ಅಂದರೆ ಪಕ್ಷಿಗಳು ಅಂದರೆ ಮನುಷ್ಯನಿಂದ ದೂರ ಇರಬೇಕು, ಆದರೆ ಇಲ್ಲಿ ಆಗಲ್ಲ. ಜಸ್ಟ್ ಲೈಕ್ 2 ಫ್ಲೋರ್ ಮನೆ ಇದ್ದಂಗೆ ಅವ್ರು ಮೇಲ್ಗಡೆ ಇದ್ದಾರೆ, ನಾವು ಕೆಳಗಡೆ ಇದ್ದೀವಿ. ಅಷ್ಟೊಂದು ನಾವು ಕೂಡು ಬಾಳೋದು. ಯಾವುದೇ ಕಾರಣಕ್ಕೂ ಊರು ಬಿಟ್ಟು ಹೊರಗಡೆ ಹೋಗಲ್ಲ. ಜನಸಂದಣಿ ಎಲ್ಲಿದೆ ಅಲ್ಲಿ ಮಾತ್ರ ಮರಗಳನ್ನ ಆಯ್ಕೆ ಮಾಡ್ಕೊಂಡು ಎಷ್ಟು ಮಾಡ್ತಾಯಿದ್ರು. ಉದಾಹರಣೆಗೆ ನಮ್ಮ ತಾತ ಹೇಳ್ತಾಯಿದ್ರು, 1916-17ರಲ್ಲಿ ಈ ಊರಿಗೆ ಪ್ಲೇಗ್ ಅಟ್ಯಾಕ್ ಆಗಿತ್ತಂತೆ. ಪ್ಲೇಗ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ಊರು ಬಿಟ್ಟು ಪಕ್ಕ 1 ಕಿಲೋಮೀಟರ್ 2 ಕಿಲೋಮೀಟ್ರಲ್ಲಿ ಟೆಂಪ್ರರಿ ಶೆಡ್ ಹಾಕ್ಕೊಂಡಿದ್ರಂತೆ. ಪಕ್ಷಿಗಳು ಆ ಸರಿ ಇಲ್ಲಿ ನೆಸ್ಟಿಂಗ್ ಮಾಡಿಲ್ವಂತೆ, ಏನು ಊರೊಳಗೆ. ಅವ್ರೇನು ತಾತ್ಕಾಲಿಕವಾಗಿ ಶೆಡ್ ಹಾಕ್ಕೊಂಡಿದ್ರು, ಅಲ್ಲಿಗೆ ಹೋಗಿ ಮಾಡ್ಕೊಂಡು ಬಂದದ್ದು ಅಂತ ನಮ್ಮ ತಾತ ನಮ್ಮ ಕಣ್ಣಾರೆ ಕಾಣೋದು ಅಂತ ಹೇಳ್ತಾಯಿದ್ರು. ಅಷ್ಟೊಂದು ಪಕ್ಷಿಗಳಿಗೂ ಮಾನವನಿಗೂ ಒಂದು ನಿಕಟವಾದ ಸಂಬಂಧ ಆಯಿತು ಸರ್. ಇತ್ತೀಚೆಗೆ ಅದು ತುಂಬ ಕಡಿಮೆ ಆಗ್ತಾ ಇದೆ. ಅರಣ್ಯ ಇಲಾಖೆಯವರೇನು ಕ್ರಮ ತಗೋತಾ ಇಲ್ವಾ? ಅರಣ್ಯ ಇಲಾಖೆಯವರು ಅವ್ರ ಬೆರಳೆಣಿಕೆ ಅಂತ ಮರಗಳು ನಮ್ಮಲ್ಲಿ ಅವ್ರ ಹೆಸರೇ ಇಲ್ಲ. ಸುಮ್ಮನೆ ಮರಗಳಿಗೆ ಕಾಂಪನ್ಸೇಷನ್ ಕೊಡ್ತಾರೆ ಅಷ್ಟೇ. ಮರಗಳು ಪಕ್ಷಿಗಳು ಕೂರ್ತದಲ್ಲ, ಆ ಮರಗಳಿಗೆ ಒಂದಷ್ಟು ಕಾಂಪನ್ಸೇಷನ್ ಅದು ಬಿಟ್ಟರೆ ಒಬ್ಬರು ವಾಚರ್ ಇರಿಸಿದ್ದಾರೆ. ಈ ಕೆಲವು ಸಂದರ್ಭದಲ್ಲಿ ಪಕ್ಷಿಗಳು ಬೀಳುತ್ತೆ. ಅಂದರೆ ಬಿಫೋರ್ 94 ಈ ಥರ ಬಿದ್ದ ಮರಿಗಳು ಬೆಕ್ಕು ನಾಯಿ ತಿಂದ ಹಾಳಾಗ್ತಾಯಿತ್ತು. ಆದರೆ ಮೈಸೂರಿನಿಂದ ಮಣ್ಣು ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಇದನ್ನು ಯಾಕೆ ಉಳಿಸ್ಬಾರ್ದು ಅಂದ್ಬಿಟ್ಟು ಇಲ್ಲೇ ಒಂದು 18 ಜನ ಒಂದು ಗ್ರೂಪ್ ಮಾಡಿ ಒಂದು ಪೆಲಿಕನ್ ಕನ್ಸರ್ವೇಷನ್ ಗ್ರೂಪ್ ಸ್ಟಾರ್ಟ್ ಮಾಡಿ ಈ ಥರ ಬಿದ್ದ ಮರಿಗಳನ್ನ ನಮ್ಮದೇ ಆ ಜಾಗದಲ್ಲಿ ಒಂದು ಫೆನ್ಸ್ ಹಾಕ್ಕೊಂಡು ಅದನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ದು. ಅವರು ಒಂದು 4-5 ವರ್ಷ ಇದ್ದರು, ಬಿಟ್ಟು ಹೋದರೆ ಅದನ್ನು ಸ್ಟಾಪ್ ಮಾಡಬಾರ್ದು ಅಂದ್ಬಿಟ್ಟು ನನ್ನದೇ ಆ ಜಾಗದಲ್ಲಿ ಫೆನ್ಸ್ ಹಾಕ್ಸ್ಕೊಂಡು ನನ್ನ ಸ್ವಂತ ಖರ್ಚಿಂದ 94ರಿಂದ ಕಳೆದ 3 ವರ್ಷದ ತನಕದಿಂದ ನಾನೇ ಪಕ್ಷಿಗಳ ಬಿದ್ದ ಮರಿಗಳನ್ನ ಉಳಿಸ್ಕೊಂಡು ಬರ್ತಾಯಿದ್ದೀನಿ ಸರ್. ಈಗ ಎಲ್ಲಿ ಫಾರೆಸ್ಟ್ ಆಫೀಸರ್ಗಳ ನಿರ್ಲಕ್ಷ್ಯದಿಂದಲೂ ಈ ಥರದ ಸಮಸ್ಯೆ ಆಗ್ತಾ ಇದೆಯಾ ಅಂತ? ಅಲ್ಲ, ಇರ್ಬೋದು. ಯಾಕೆಂದರೆ ಏನು ವಿಸಿಟ್ಗೆ ಒಂದು ಸಾರಿ ನಾವೊಂದು ವರ್ಷಕ್ಕೆ 4 ಸಾರಿ ಬರ್ಬೋದು. ಒಂದು ವಿಸಿಟ್ಗೆಲ್ಲ ಪಕ್ಷಿ ಅಂದರೆ ಕೊಕ್ಕರೆ ಬೆಳೆಯುವ ಅಭಿವೃದ್ಧಿ ಆಗೋಲ್ಲ. ಅದಕ್ಕೆ ಪೂರಕವಾದಂಥ ಮರಗಿಡಗಳು ಇಲ್ಲ ಕೆರೆಕಟ್ಟೆ ಅಭಿವೃದ್ಧಿನೋ ಈ ಥರ ಮಾಡಬೇಕು. ಕೆರೆಕಟ್ಟೆಗಳ ಅಭಿವೃದ್ಧಿ ಆಗಬೇಕು. ಇಲ್ಲಿ ಪಕ್ಕ ನಮ್ಮ ಪಕ್ಕ ಒಂದು ಕೆರೆ ಇದೆ. ಅದನ್ನು ಅವರು ಯಾರೋ ಹಿಂದೆ ಇದ್ದ ಒಬ್ಬ ಆಫೀಸರು ಇದಕ್ಕೆಲ್ಲ ಎಸ್ಟಿಮೇಟ್ ಮಾಡಿ ಇಲ್ಲಿಗೆ ಪೂರಕವಾಗಿ ಎನಿ ಟೈಮ್ ನೀನು ಸಿಗೋ ವ್ಯವಸ್ಥೆ ಮಾಡೋಣ ಅಂದ್ಬಿಟ್ಟು ಮಾಡಿದ್ರು. ಅವರು ಹೋದ್ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಯಾವುದೇ ರೀತಿ ಅಂತ ಒಂದು ಗಿಡ ನೆಡೋದೇ ಆಗಲಿ, ಒಂದು ಕೆರೆ ಅಭಿವೃದ್ಧಿ ಪಡಿಸೋದು ಏನು ನಡೀತಾ ಇಲ್ಲ. ಇದರಿಂದಾಗಿ ಪಕ್ಷಿಗಳ ಸಂತತಿ ಕಡಿಮೆ, ತುಂಬ ಕಡಿಮೆ ಆಗ್ತಾ ಇದೆ. ಪಕ್ಷಿಗಳ ಬರುವಿಕೆ ಕಡಿಮೆ ಆಯಿತು, ತುಂಬ ಕಡಿಮೆ ಆಗ್ತಾ ಇದೆ ಸರ್. ಬೇಸರ ಆಗುತ್ತಾ ಇದೆ ನೋಡಿ. ತುಂಬ ಏನು ಸರ್, ಅಳು ಬರುತ್ತೆ. ಮೊದಲೇ ಎಲ್ಲ ಹೋಲಿಕೆ ಮಾಡ್ಕೊಂಡ್ರೆ ಪ್ರತಿ ಒಂದು ಮನೆಯನ್ನು ಪಕ್ಕದಲ್ವೇ ಒಂದಷ್ಟು ಮರಿಗಳು ಪಕ್ಷಿಗಳು ಇರ್ತಿದ್ದವು. ಅದು ಈಗ ಹುಡುಕ್ಬೇಕು, ಎಲ್ಲಿದೆ ಆದ ಸಿಚುಯೇಷನ್ ಬರ್ತಾ ಇದೆ ಸರ್. ಲಿಂಗೇಗೌಡ ಅಂದ್ಬಿಟ್ಟು. ಸರ್, ಪಕ್ಷಿಗಳ ಸಂಖ್ಯೆ ಕೊಕ್ಕರೆಬೆಳ್ಳೂರಲ್ಲಿ ಕಡಿಮೆ ಆಗಬೇಕಾದ್ರೆ ಪ್ರಮುಖವಾದಂಥ ಕಾರಣಗಳೊಂದು 2-3 ಇದೆ. ಅದರಲ್ಲಿ ಒಂದು ಮರ ಗಿಡಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದು. ಒಂದು ಯಾಕೆ ಅಂತಂದರೆ ಮರ ಗಿಡಗಳು ಯಾಕೆ ಇಡೀ ಊರು ತುಂಬ ಮರಗಳ ಇದೆ, ಆದರೆ ಅದಕ್ಕೆ ಬೇಕಾದಂಥ ಮರಗಳಿಲ್ಲ. ಯಾಕೆಂದರೆ ಪೆಲಿಕನ್ಸ್ಗೆ ದೊಡ್ಡ ದೊಡ್ಡ ಮರಗಳು ಬೇಕು, ಆಲ, ಅರಳಿ ಮತ್ತು ಹುಣಸೆ, ಈ ಥರದ್ದು ಒಂದು ಸ್ವಲ್ಪ ಗಟ್ಟಿಯಾದಂಥ ಹಳೆ ಮರಗಳು ಬೇಕು. ಅವೆಲ್ಲ ನಶಿಸಿ ಹೋಗ್ತಾ ಇದೆ. ಮತ್ತು ಇನ್ನೊಂದೇನು ಅಂದರೆ ಕಲುಷಿತವಾದಂಥ ನೀರು.
ಇವತ್ತೇನು ಕೊಪ್ಪ ಸುಗರ್ಸು ಮತ್ತು ಮದ್ದೂರು ಸಿಟಿ ನೀರೆಲ್ಲ ಬಂದು ಸಿಂಶಾ ನದಿ ಸೇರ್ತಾ ಇದೆ, ಕಲುಷಿತಗೊಂಡಿದೆ, ಮೀನು ಇಲ್ಲ. ಅದರಿಂದ ಅವಕ್ಕೆ ಆಹಾರದ ತೊಂದರೆ ಆಗಿ ಪಕ್ಷಿಗಳು ಅಳಿವಿನಂಚಿಗೆ ಹೋಗ್ತಾ ಇದೆ. ಯಾಕೆ ಅಂತಂದರೆ ಪಕ್ಷಿ ನಮ್ಮ ರೀತಿ ಅಲ್ಲ. ಫಸ್ಟು ಮಕ್ಕಳು ಮಾಡಿ ನಾವು ನೆಕ್ಸ್ಟು ನಾವು ಏನು ಪ್ರಿಪೇರ್ ಮಾಡ್ಕೋದಂತಲ್ಲ, ಫಸ್ಟ್ ಯಾವ ಸರ್ವೆ ಮಾಡಿ ಫುಡ್ ಏನು ಬರುತ್ತೆ ಅದ್ರ ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡಿ ಮರಿ ಸಾಕುವಂಥದ್ದು. ಪಕ್ಷಿಗೆ ಆಹಾರನೇ ಇಲ್ಲ ಅಂದಾಗ ಅವೇನು ಮಾಡ್ತಾವೆ, ಒಂದೊಂದು ಮೊಟ್ಟೆ ಇಟ್ಟು ಮರಿ ಮಾಡುವಂಥದ್ದು. ಆಟೋಮೆಟಿಕಲಿ ಅದು ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಇನ್ನೊಂದು 5-6 ವರ್ಷ ಸರ್, ಇಡೀ ಕೊಕ್ರೆಬೆಳ್ಳೂರು ಕಾಮನ್ ಊರಾಗುತ್ತೆ. ಕೊಕ್ರೆಬೆಳ್ಳೂರು ಬಿಟ್ಟು ಬರೀ ಬೆಳ್ಳೂರಾಗಿ ನಾವು ಹೊಸ ನಾಮಕರಣ ಮಾಡುವಂಥ ಕಾಲ ಹತ್ರ ಬರ್ತಾ ಇದೆ. ನನ್ನ ಹೆಸರು ಶಿವ ಅಂತೇಳಿ, ಹೆಜ್ಜಾರ್ಲೆ ಬಳಗ.